ಆಯುಷ್ ಇಲಾಖೆ, ಮೈಸೂರು ಯೋಗ ಫೆಡರೇಷನ್ ಮತ್ತು ವಿವಿಧ ಯೋಗ ಸಂಘಟನೆಗಳ ಸಹಯೋಗದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಮಹಾ ಸಂಕಲ್ಪ ದಿವಸ್ ಹಮ್ಮಿಕೊಳ್ಳಲಾಗಿತ್ತು. ನಂಜನಗೂಡು ರಸ್ತೆಯ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಆಶ್ರಮದ ಕಿರಿಯ ಸ್ವಾಮೀಜಿ ದತ್ತ ವಿಜಯಾನಂದ ತೀರ್ಥರು ಚಾಲನೆ ನೀಡಿದರು. ಸ್ಥಳೀಯ ಶಾಸಕ ಟಿಎಸ್ ಶ್ರೀವತ್ಸ, ಜಿಲ್ಲಾ ಆಯುಷ್ ಅಧಿಕಾರಿ ಡಾ ರೇಣುಕಾದೇವಿ, ಯೋಗ ಸಂಘಟನೆಗಳ ಅಧ್ಯಕ್ಷ ಶ್ರೀಹರಿ, ಮೈಸೂರಿನ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿ ಯೋಗಾಭ್ಯಾಸ ಮಾಡಿದರು. ಬಳಿಕ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ, ದಿನನಿತ್ಯ ಯೋಗ ಮಾಡುವುದರಿಂದ ಆರೋಗ್ಯದಿಂದಿರಲು ನೆರವಾಗಲಿದೆ. ಯೋಗಾಭ್ಯಾಸದಿಂದ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಯ ಸಂಗಮದಿಂದ ಸಾಧನೆ ಮಾಡಬಹುದಾಗಿದೆ ಎಂದರು. ನಾವು ಆರೋಗ್ಯವಾಗಿ ಇಟ್ಕೊಳ್ಳಬೇಕು, ಅದಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನು ನಾವು ಮಾಡಬೇಕು. ಆಹಾರ, ವಿಹಾರ, ವಿಚಾರ ಹಾಗೂ ಯೋಗ ಸಾಧನೆ. ಟಿಎಸ್ ಶ್ರೀವತ್ಸ, ಮೈಸೂರಿನ ಎಲ್ಲ ಯೋಗಪಟುಗಳು ಒಟ್ಟಾಗಿ ಕೈಜೋಡಿಸಿ ಯೋಗಾಭ್ಯಾಸ ಮಾಡುತ್ತಿರುವುದು ಶ್ಲಾಘನೀಯ. ಒತ್ತಡದಲ್ಲಿರುವವರು ಯೋಗ ಕಲಿತಲ್ಲಿ ಸುಧಾರಿಸಬಹುದಾಗಿದೆ. ಜೀವನದಲ್ಲಿ ಆರೋಗ್ಯ ಕಂಡುಕೊಳ್ಳಲು ಯೋಗವೊಂದೇ ಮಾರ್ಗ ಎಂದರು. ಒಂದ್ಸಲ ಹೇಳ್ತೀವಿ, ಒತ್ತಡದಲ್ಲಿ ಸಿಲುಕಿಕೊಂಡಿರುವ ಮನುಷ್ಯ ಯೋಗ ಮಾಡಿದ್ರೆ ಒತ್ತಡದಿಂದ ನಿವಾರಣೆ ಆಗುತ್ತೆ ಅನ್ನುವಂಥದ್ದು. ಡಾ ರೇಣುಕಾದೇವಿ, ಕೇಂದ್ರದ ಆಯುಷ್ ಇಲಾಖೆ ಮಾರ್ಗದರ್ಶನದಂತೆ ಮನೆ ಮನೆಗೂ ಯೋಗ ತಲುಪಿಸಲಾಗುತ್ತಿದೆ. ಮೈಸೂರು ಯೋಗ ನಗರಿಯಾಗಿದ್ದು ವಿಶ್ವಕ್ಕೆ ಯೋಗವನ್ನು ತಲುಪಿಸುವ ಕಾರ್ಯ ಮಾಡುತ್ತಿದೆ. ಮುಂಬರುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಪೂರ್ವಭಾವಿಯಾಗಿ ಯೋಗ ತಾಲೀಮು ನಡೆಸಲಾಗುತ್ತಿದೆ ಎಂದರು. ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇಂದ ನಶಾಮುಕ್ತ ಭಾರತ ಅಂತ ಈ ಒಂದು ಯೋಜನೆ ಕೂಡ ನಾವು ಮಾಡಿ ಈಗ ನಾವು 1 ವರ್ಷದಿಂದ ಆಗಲೇ ನಾವು ಅನೇಕ ಕಾರ್ಯಕ್ರಮಗಳನ್ನ ನಾವು ಅಂದ್ಕೊಂಡಿದ್ದೀವಿ.